ಇನ್ನು ಈ ಮಧ್ಯೆ ಟ್ರಂಪ್ ಮತ್ತೆ ಪೋಸ್ಟ್ ಹಾಕಿದ್ದಾರೆ. ಇನ್ನು ಕದನ ವಿರಾಮ ಒಂದು ಕಡೆ ಘೋಷಣೆಯಾಗಿದೆ, ಅದರ ಬೆನ್ನಲ್ಲೇ ಟ್ರಂಪ್ ಇದೀಗ ಪೋಸ್ಟ್ ಅನ್ನು ಮಾಡಿದ್ದಾರೆ. ಇದು ಮಧ್ಯಪ್ರಾಚ್ಯದ ಪಾಲಿಗೆ ಸುವರ್ಣ ಯುಗವಾಗಲಿದೆ ಅಂತ ಹೇಳಿದ್ದಾರೆ. ಹಾಗೆ ಜಾಗತಿಕ ಶಾಂತಿಗೆ ಇವತ್ತು ಅತಿ ದೊಡ್ಡ ದಿನವಾಗಿದೆ ಅಂತ ಹೇಳಿದ್ದು. ಇರಾನ್ಗೂ ಸಾಕಾಗಿ ಹೋಗಿತ್ತು, ಈ ಒಂದು ಬ್ರೇಕ್ ಅವರಿಗೂ ಕೂಡ ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಹಾಗೆ ಹರ್ಮಸ್ ಜಲಸಂಧಿಯಲ್ಲಿ ಸರಕು ಸಾಗಾಟಕ್ಕೆ ಸಹಾಯವಾಗ್ತಾ ಇದ್ದು ಇರಾನ್ನಲ್ಲಿ ಮರು ನಿರ್ಮಾಣ ಕಾರ್ಯವನ್ನು ಆರಂಭಿಸಬಹುದು ಅಂತ ಹೇಳಿದೆ. ಇರಾನ್ಗೆ ನಾವು ಎಲ್ಲಾ ರೀತಿಯ ಸಹಾಯವನ್ನು ಮಾಡ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಎಲ್ಲವೂ ಚೆನ್ನಾಗಿ ನಡಿಬೇಕು ಅನ್ನೋದು ಖಚಿತವಾಗಬೇಕು ಅಂತ ಹೇಳಿದ್ದಾರೆ. ಹಾಗೆ ಜಾಗತಿಕ ಶಾಂತಿಗೆ ಇವತ್ತು ಅತಿ ದೊಡ್ಡ ದಿನವಾಗಿದೆ ಅಂತ ಪೋಸ್ಟ್ ಮಾಡಿದ್ದು. ಇರಾನ್ಗೂ ಕೂಡ ಸಾಕಾಗಿ ಹೋಗಿತ್ತು, ಅವರಿಗೂ ಕೂಡ ಇದು ಬೇಕಾಗಿತ್ತು, ಉಳಿದ ದೇಶಗಳು ಕೂಡ ಇದನ್ನೇ ಬಯಸ್ತಾ ಇದ್ವು. ಹರ್ಮುಜ್ ಜಲಸಂಧಿಯಲ್ಲಿ ಸರಕು ಸಾಗಾಟ ಹೆಚ್ಚಳಕ್ಕೆ ಅಮೆರಿಕ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದರಿಂದ ಸಾಕಷ್ಟು ಉಪಯೋಗಗಳಾಗುತ್ತೆ, ದೊಡ್ಡ ಮೊತ್ತವನ್ನು ಕೂಡ ಗಳಿಸಬಹುದಾಗಿದೆ. ಇರಾನ್ನಲ್ಲಿ ಮರು ನಿರ್ಮಾಣ ಕಾರ್ಯ ಕೂಡ ಆರಂಭಿಸಬಹುದು. ನಾವೆಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಮಧ್ಯಪ್ರಾಚ್ಯದ ಜಾಗಕ್ಕೆ ಇದೀಗ ಸುವರ್ಣ ಯುಗ ಆಗಬಹುದು ಅನ್ನುವಂಥ ಮಾತನ್ನು ಕೂಡ ಟ್ರಂಪ್ ಹೇಳಿದ್ದಾರೆ. ಒಂದು ಕಡೆ ಕದನ ವಿರಾಮ, ನಾಳಿದ್ದು ಮಾತುಕತೆ ಕೂಡ ಇದೆ. ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಒಂದು ಕಡೆ ಕದನ ವಿರಾಮದ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಕೂಡ ಕುಸಿತವಾಗಿದೆ. ಕಚ್ಚಾ ತೈಲ ಬೆಲೆಯಲ್ಲಿ $16 ಇಳಿಕೆಯನ್ನ ಕಂಡಿದ್ದು ಒಂದು ಬ್ಯಾರೆಲ್ಗೆ $94 ಇಳಿಕೆಯಾಗಿದೆ. ಇನ್ನು ಬ್ರೆಂಟ್ ತೈಲ ಬೆಲೆ $92.35 ಇಳಿಕೆಯಾಗಿದ್ದು, ಕದನ ವಿರಾಮದ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಕುಸಿತವಾಗಿದೆ. $110 ತಲುಪಿತು ಇದರ ಬೆಲೆ. ಇದೀಗ $94 ಅಂದರೆ ಒಂದು ಬ್ಯಾರೆಲ್ಗೆ $94 ಇಳಿಕೆಯಾಗಿದೆ. ಮತ್ತಷ್ಟು ಇಳಿಕೆ ಆಗಬಹುದು, ಅಂದರೆ $74 $76 ಇಳಿಕೆ ಆಗಬಹುದು ಅಂತ ಕೂಡ ಅಂದಾಜಿಸಲಾಗಿದೆ. ಇದು ಕೇವಲ ಕದನ ವಿರಾಮ ಘೋಷಣೆಯಾದಂಥ ಕೆಲವೇ ಗಂಟೆಗಳಲ್ಲಿ ಆದಂಥ ಬೆಳವಣಿಗೆಗಳು. ಈಗ 16% ಇಳಿಕೆಯನ್ನು ಕಂಡಿದ್ದೇವೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇದು ಕೊಂಚ ಚೇತರಿಕೆ ಅಂತ ಹೇಳ್ಬೋದು. ಕದನ ವಿರಾಮ ಯಾವಾಗ ಘೋಷಣೆ ಆಯಿತು, ತೈಲ ಬೆಲೆ ಇಳಿಕೆಯಾಯಿತು, ಷೇರು ಮಾರುಕಟ್ಟೆಯಲ್ಲಿ ಭಾರೀ ಪ್ರಮಾಣದ ಚೇತರಿಕೆ ಕಂಡು ಬರ್ತಾ ಇದೆ. ದಿನದ ಆರಂಭದಲ್ಲೇ ಸೆನ್ಸೆಕ್ಸ್ ನಿಫ್ಟಿ ಅಂಕಗಳಲ್ಲಿ ಏರಿಕೆಯಾಗಿದೆ. ಸೆನ್ಸೆಕ್ಸ್ 2600 ಅಂಕ ಏರಿಕೆಯಾಗಿರೋದು, ನಿಫ್ಟಿ 700 ಅಂಕ ಏರಿಕೆಯಾಗಿದೆ. 40 ದಿನಗಳ ಯುದ್ಧ ಬಹಳಷ್ಟು ಪರಿಣಾಮವನ್ನು ಬೀರಿತ್ತು ಷೇರು ಮಾರುಕಟ್ಟೆಯ ಮೇಲೆ. ಈಗ ಯುದ್ಧಕ್ಕೆ ಅಲ್ಪ ವಿರಾಮ, ಕದನ ವಿರಾಮ ಘೋಷಣೆಯಾಗ್ತಾ ಇದ್ದಂತೆ ತೈಲ ಬೆಲೆ ಇಳಿಕೆಯಾಯಿತು, ಸೆನ್ಸೆಕ್ಸ್ ಏರಿಕೆಯಾಗಿದೆ 2600 ಅಂಕ. ಹಾಗೆ ನಿಫ್ಟಿ 700 ಅಂಕ ಏರಿಕೆಯಾಗಿರುವಂಥದ್ದು. ಇನ್ನು ಚಿನ್ನದ ಬೆಲೆಯಲ್ಲೂ ಕೂಡ ಭಾರೀ ಏರಿಕೆಯನ್ನು ಕಂಡಿರುವಂಥದ್ದು. ಕೊಂಚ ಮಟ್ಟಿಗೆ ಚೇತರಿಕೆಯನ್ನು ಕಂಡಿತ್ತು ಚಿನ್ನದ ಬೆಲೆ. ಮಹಿಳಾ ಮಣಿಯರು ಕೂಡ ಚಿನ್ನದ ಅಂಗಡಿ ಹತ್ರ ಮುಖ ಮಾಡ್ತಾ ಇದ್ರು. ಆದರೆ ಈಗ ಏಕಾಏಕಿಯಾಗಿ 24 ಕ್ಯಾರೆಟ್ ಬಂಗಾರ $398 ಹೆಚ್ಚಳ ಆಗಿದೆ. 22 ಕ್ಯಾರೆಟ್ ಚಿನ್ನದ ಗ್ರಾಮ್ಗೆ $365 ಏರಿಕೆಯನ್ನು ಕಂಡಿದೆ. ಚಿನ್ನದಲ್ಲೂ ಕೂಡ ಭಾರೀ ಏರಿಕೆ, ಅಂದರೆ ಕೇವಲ ಕೆಲವೇ ಗಂಟೆಗಳ ಅಂತರದಲ್ಲಿ $398 ಹೆಚ್ಚಳವಾಗಿದೆ. 24 ಕ್ಯಾರೆಟ್ ಬಂಗಾರ ಹಾಗೆ 22 ಕ್ಯಾರೆಟ್ ಬಂಗಾರ $365 ಏರಿಕೆಯನ್ನು ಕಂಡಿದೆ. ಇನ್ನು ಮತ್ತಷ್ಟು ಬೆಲೆ ಏರಿಕೆ ಆಗಬಹುದಾದಂಥ ಸಾಧ್ಯತೆಗಳು ಕೂಡ ಇದೆ. ಕೇವಲ 14 ದಿನಗಳ ಕಾಲ ಇದು ಕದನ ವಿರಾಮ ಈಗ ಘೋಷಣೆ ಮಾಡಿರೋದ್ರಿಂದಾಗಿ ಕೊಂಚ ಮಟ್ಟದ ಏರಿಕೆಯನ್ನು ಈಗ ನಾವು ಕಾಣ್ತಾ ಇದ್ದೇವೆ. ಇನ್ನು ಉಳಿದ ದಿನಗಳಲ್ಲಿ ಸಂಪೂರ್ಣವಾಗಿ ನಿರ್ಬಂಧವೆಲ್ಲವನ್ನು ಕೂಡ ತೆರವುಗೊಳಿಸಿದರೆ ಮತ್ತಷ್ಟು ಚಿನ್ನದಲ್ಲಿ ಏರಿಕೆ ಕಾಣಬಹುದಾದಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಒಂದು ವೇಳೆ ಏನಾದರೂ ಯುದ್ಧ ಮುಂದುವರೆದಿದ್ದೇ ಆದಲ್ಲಿ ಚಿನ್ನದಲ್ಲಿ ಮತ್ತೆ ಇಳಿಕೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಕೆಲವೇ ದಿನಗಳು, ಅಂದರೆ ಒಂದೆರಡು ವಾರಗಳ ಹಿಂದೆಯಷ್ಟೇ ನಾವು ಗಮನಿಸಿದ್ವಿ, ಚಿನ್ನದಲ್ಲಿ ಭಾರೀ ಇಳಿಕೆ ಕಂಡಿತ್ತು. ಸಾಕಷ್ಟು ಮಹಿಳಾ ಮಣಿಯರು ಚಿನ್ನದ ಅಂಗಡಿ ಹತ್ರ ಮುಖ ಮಾಡ್ತಾ ಇದ್ರು. ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ಕೂಡ ತುಂಬ ಜನ ಇನ್ವೆಸ್ಟ್ ಕೂಡ ಮಾಡಿದರು. ಈಗ ಏಕಾಏಕಿ ಏರಿಕೆಯಾಗಿದೆ. ಯಾವಾಗ ಕದನ ವಿರಾಮ ಘೋಷಣೆಯಾಯಿತು, ಇರಾಕ್ನಲ್ಲೂ ಕೂಡ ವಿಜಯೋತ್ಸವ. ಬಾಗ್ದಾದ್ನಲ್ಲಿ 100 ಮಂದಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಅಮೆರಿಕ ರಾಯಭಾರ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ರ್ಯಾಲಿ. ಇರಾನ್ ಷರತ್ತುಗಳಿಗೆ ಅಮೆರಿಕ ಶರಣಾಗಿದೆ ಅಂತ ಸಂಭ್ರಮಿಸಿದ್ದಾರೆ. ಇರಾನ್ನಲ್ಲಿ ಸಂಭ್ರಮ ನೋಡಿದ್ವಿ, ಈಗ ಇರಾಕ್ನಲ್ಲೂ ಕೂಡ ವಿಜಯೋತ್ಸವ. ಬಾಗ್ದಾದ್ನಲ್ಲಿ 100 ಜನ ಸಂಭ್ರಮಿಸಿದ್ದಾರೆ. ಬಾಗ್ದಾದ್ನಲ್ಲಿರುವಂತಹ ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ಇರಾನ್ ದಾಳಿ ಮಾಡ್ತಾ ಇತ್ತು. ಆದರೆ ಇರಾಕ್ನ ಕೆಲ ಜನತೆ ಮಾತ್ರ ಇರಾನ್ನ ಷರತ್ತುಗಳಿಗೆ ಅಮೆರಿಕ ಶರಣಾಗಿದೆ, ಕದನ ವಿರಾಮ ಘೋಷಣೆಯಾಗಿರುವಂಥದ್ದು ಸಂಭ್ರಮ ತಂದಿದೆ ಅಂತ ಘೋಷಣೆಗಳನ್ನು ಹೋಗ್ತಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ.